ಈಗಲೂ ಆ ಯೋಗ ಊರ್ ಬಾಗ್ಲಲ್ಲಿ ನಿಂತಿದೆ. ಲೆಕ್ಕ ಚುಕ್ತಾ ಮಾಡೋ ಕಾಲನೂ ಬಂದಿದೆ. ನೀನು ಬಂದೇ ಬರ್ತೀಯ ಅಂತ ತವ್ರು ಕಾಯ್ತಾ ಇದೆ. ಮೂರನೇದು ಗಾಳಿಗೆ ಅಲಗಾಡುತ್ತೆ. ಅದಕ್ಕೆ ಶಾಸ್ತ್ರೋಕ್ತವಾಗಿ ತಾಳಿ ಕಟ್ಟಿಸ್ಲಿಲ್ಲ ಅಂದ್ರೆ ಅದು ಬಾಡಿ ಹೋಗುತ್ತೆ. ಕಾಪಾಡ್ಕೋ ನಿನ್ನ ಕರುಳ ಬಳ್ಳಿನ, ಕಾಪಾಡ್ಕೋ ನಿನ್ನ ತವರೂರನ್ನ. ಪುಟ್ಟಕ್ಕ, ಯೋನಿದು ಪ್ರಸಾದ ತಗಳ್ದೆ ಬಂದು ಇಲ್ಲಿ ಕುತ್ಕೊಂಡು ಏನು ಯೋಚನೆ ಮಾಡ್ತಿದ್ಯಾ? ಯೋಚನೆ ಮಾಡದೆ ಇನ್ನೇನು ಮಾಡಲಿ ಅಮ್ಮವ್ರೆ. ಗುರುಗಳು ಹೇಳ್ತೀನಿ ಕೇಳಿ ಪುಟ್ಟಮ್ಮಿ ಸಾನೆ ತಾನು ಕೆಡ್ಸ್ಬಿಟ್ರು. ಯೋಚನೆ ಮಾಡಬೇಡ ಪುಟ್ಟಕ್ಕ. ನಿನ್ನಂತ ಒಳ್ಳೆ ಜೀವನ ಅದ್ಯಾವ್ರು ಕೈ ಬಿಡಕ್ಕಿಲ್ಲ. ಕೈ ಬಿಡಕ್ಕಿಲ್ಲ, ಆದ್ರೆ ಕಷ್ಟದಾಗೆ ಕೈ ತೊಳೆಯಂಗ್ ಮಾಡ್ತಾವನಲ್ಲ ಅಮ್ಮವ್ರೆ. ಹೊಟ್ಟೆಗೆ ಬಿದ್ದ 3 ಮಕ್ಕಳನ್ನುವೆ ಕಷ್ಟಪಟ್ಟು ಸಾಕ್ತೆ. ಮೊದಲನೇವಳು ಅವಳ ಜೀವನನ ಅವಳೇ ಆಯ್ಕೆ ಮಾಡ್ಕೊಂಡ್ಳು. ಎರಡನೇವಳು ನಿಮ್ಗೆ ಗೊತ್ತು, ಹೆಣ್ಮಕ್ಳ ಹತ್ರ ಕನ್ಯಾದಾನ ಮಾಡೋ ಭಾಗ್ಯ ಸಿಗ್ಲಿಲ್ಲ. 3ನೇ ಮಗಳು ಯಾರನ್ನೂ ವಿರೋಧಿ ಮಾಡಕ್ಕಿಲ್ಲ ಅಂತ ಪ್ರಮಾಣ ಮಾಡಿದ್ಲು. ನಿಮ್ಗೆ ಗೊತ್ತು. ಸಚಿನ್ಗೆ ಓಕೆ ಅಂತ ಹೇಳಿ ಅವ್ನ ಮದುವೆ ಪ್ರಪೋಸಲ್ನ ಒಪ್ಕೋಬೇಕು. ನಾನು ಮಂದೆ ಅವ್ರಿಗೆ ಹೋದಾಗ ಯೋನೇವನು ಆಯ್ತು ಅಂತ ನಿಮ್ಗೆಲ್ಲ ಗೊತ್ತದೆ. ನಾನು ಯಾರನ್ನು ವಿರೋಧಿ ಮಾಡಕ್ಕಿಲ್ಲವ ಅಂದೋಳು ಈಗ ತಾಯಿ ಕೊಟ್ಟು ಮಾತನ್ನೇ ಮರ್ತ್ಬಿಟ್ಟವಳೆ. ನಾನು ಅನ್ಕೊಂಡಂಗೆ ಈಗ ಅವಳ ಮದ್ವೆನೂ ಆಗಕ್ಕಿಲ್ಲ. ಹೆಣ್ಮಕ್ಳು ನೆಮ್ಮದಿಯಿಂದ ಪಿರಾಣ ಬಿಡ್ಬೇಕು ಅಂತಂದ್ರೆ ಹುಡ್ಸಿದ ಅಪ್ಪ, ಕೈ ಹಿಡಿದ ಗಂಡ, ಹುಟ್ಟಿದ ಮಕ್ಕಳು ಎಲ್ಲರೂ ನೆಮ್ಮದಿ ಕೊಡ್ಬೇಕು.